ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕಡಲೆಕಾಳು ಸಾರು ಮಾಡೋಣ ಅಂದ್ಕೊಂಡು ತೆಂಗಿನಕಾಯಿನ ಓವನಲ್ಲಿ ಇಡ್ತಾ ಇದ್ದೀನಿ. ಸೊ ಈಸಿಯಾಗಿ ಓಪನ್ ಮಾಡ್ಬೋದು ಅಂದ್ಬಿಟ್ಟು ಓವನಲ್ಲಿ ಇಡ್ತಾ ಇರೋದು. ಸೊ ನಿಮಗೆ ಓವನಲ್ಲಿ ಇಡೋ ಆಪ್ಷನ್ ಇಲ್ಲ ಅಂತಂದರೆ ನೀವು ಗ್ಯಾಸ್ ಮೇಲೆ ಇಟ್ಟು ಸುಟ್ಟರೂ ಕೂಡ ಆರಾಮಾಗಿ ತೆಂಗಿನಕಾಯಿ ಸಿಪ್ಪೆ ಬಂದುಬಿಡುತ್ತೆ. ನಾನು ಫ್ರೀಸ್ ಮಾಡಿ ಇಟ್ಟಿರ್ತೀನಿ, ಹಂಗಾಗಿ ನಾನು ಓವನಲ್ಲಿ ಇಡ್ತಾ ಇರೋದು. ಈ ಕಡೆ ಚಾಪಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಮಸಾಲೆ ಹುರ್ಕೊಳ್ಳೋಕ್ಕೆ. ಒಂದು ಕಡೆ ಮಸಾಲೆಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ತೆಗ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂಚೂರು ಎಣ್ಣೆ ಹಾಕೋತೀನಿ ಹುರ್ಕೊಳ್ಳೋದಕ್ಕೋಸ್ಕರ. ನಾನು ಯೂಶ್ವಲಿ ಮಸಾಲೆ ಸಾರು ಮಾಡಬೇಕಾದ್ರೆ ಎಲ್ಲ ಈ ರೀತಿಯೇ ಮಾಡೋದು. ಸೊ ಮಸಾಲೆ ಸಾರಿಗೆ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಒಟ್ಟಿಗೆ ಹುರ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ಕೂಡ ಹಾಕೋತೀನಿ. ಕಾಯಿ ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಂಡು ಬಂದುಬಿಡ್ತು. ಹಾಗೆ ಅದು ಬ್ರೌನ್ ಕಲರ್ ಲೇಯರ್ ಏನಿದೆ ನೋಡಿ ಅದು ಬರೋದೆಲ್ಲ ಬರೀ ವೈಟ್ ಕಲರ್ ಕಾಯಿ ಅಷ್ಟೇ ಬರುತ್ತೆ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬರೀ ವೈಟ್ ಕಲರ್ ಈ ಕಾಯಿ ಹಾಕೋದ್ರಿಂದ.
ಸೊ ಇವಾಗ ಅದನ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಾನು ಒಂದು 5 ನಿಮಿಷದ ಕಾಲ ಹುರ್ಕೋತೀನಿ ಚೆನ್ನಾಗಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಧನಿಯಾ ಪುಡಿ ಎಲ್ಲ ಇವಾಗೆ ಹಾಕ್ಬಿಡ್ತೀನಿ, ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ತೀನಿ, ಮೊದಲಿಗೆ ಹಾಕಲ್ಲ. ನಾನು ಇಲ್ಲಿ ಸಾಂಬಾರು ಪೌಡ್ರನ್ನ ಬಳಸ್ತೀನಿ. ನೀವು ಬೇಕಾದರೆ ಖಾರದ ಪುಡಿ ಕೂಡ ಹಾಕೋಬೋದು. ಸಾಂಬಾರು ಪೌಡ್ರ್ ನಮ್ಮ ಮನೇಲಿ ಮಾಡಿರೋದ್ರಿಂದ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಎಲ್ಲ ಸಾರಿಗೂ. ಹಾಗೆ ಇದು ಖಾರ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿನೇ ಬಳಸ್ತೀನಿ, ಒಂದು 3 ಸ್ಪೂನ್ ಹಾಕೋತೀನಿ. ನಿಮಗೆ ಖಾರದ ಪುಡಿ ಹಾಕೊಳ್ಳೋಂಗಿದ್ರೆ ನಿಮ್ಮ ಖಾರದ ಪುಡಿ ರೇಂಜ್ ಅಂದರೆ ಖಾರ ಹೇಗಿರುತ್ತೆ ನೋಡಿ ಅದ್ರ ಪ್ರಕಾರ ನೀವು ಹಾಕ್ಕೊಳ್ಳಿ. ಇವಾಗ ಮಸಾಲೆ ಪೌಡ್ರ್ ಎಲ್ಲ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಮಸಾಲೆ ಪೌಡ್ರ್ ಏನು ಹಾಕಿದ್ದೀನಲ್ಲ ಅದನ್ನು ಹುರ್ಕೋತೀನಿ. ಇಲ್ಲ ಅಂತ ಅಂದರೆ ಕಪ್ಪಗಾಗ್ಬಿಡುತ್ತೆ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಕಿಲ್ಲ, ಯಾಕಂದರೆ ಇದು ಐರನ್ ಕಡಾಯಿ ಆಗಿರೋದ್ರಿಂದ ಸ್ವಲ್ಪ ಹುರಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ನಾನು ಈ ಕಡಾಯಿಗೆ ಬಿಡೋದಿಲ್ಲ. ಒಂದು ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು ಪ್ಲೇಟಿಗೆ ತೆಗೆದು ಆರಿಸಿಟ್ಕೋತೀನಿ. ಇನ್ನೊಂದು ಕಡೆ ಕಡಲೆಕಾಳು ಸಾರಿಗೆ ನಾನು ಬದನೆಕಾಯಿ ಆಲೂಗಡ್ಡೆ ಕೂಡ ತಂದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಚಾಪ್ ಮಾಡಿಕೊಂಡು ಸಿಪ್ಪೆ ಸುಲ್ಕೊಳ್ಳೋ ತನಕ ಇದು ಕೂಡ ತಣ್ಣಗಾಗುತ್ತೆ. ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆನ ಹಾಕೋತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಈ ಸಾರು. ಯಾವುದೇ ಕಾಳು ಸಾರಾದರೂ ನಾನು ಇದೇ ಮಸಾಲೆ ಹಾಕೋದು. ಸಮ್ಟೈಮ್ಸ್ ಕೊಬ್ಬರಿ ಹಾಕ್ತೀನಿ, ಸಮ್ಟೈಮ್ಸ್ ಹಾಕೋದಿಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ತೀನಿ. ಸೊ ಜೀರಿಗೆ ಕಂಪಲ್ಸರಿ, ನಾನು ಪ್ರತಿಯೊಂದು ಅಡುಗೆ ಕೂಡ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತೀನಿ. ಈಗ ಒಂಚೂರು ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ.
ಈಗ ನಾನು ಕಟ್ ಮಾಡ್ಕೊಂಡಿದ್ದಂಥ ಆಲೂಗಡ್ಡೆ ಬದನೆಕಾಯಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗ್ತಾ ಇರೋ ಟೈಮಲ್ಲಿ ಮಸಾಲೆ ಕೂಡ ರುಬ್ಕೊತೀನಿ. ಸೊ ಆಲೂಗಡ್ಡೆ ನಮ್ಮ ಯಶಕ್ಕೆ ತುಂಬ ಇಷ್ಟ ಅಂತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಪ್ರತಿಯೊಂದು ಡಿಶಲ್ಲೂ ಹಾಕೋದಕ್ಕೆ. ಯಾಕಂದರೆ ತರಕಾರಿ ಅಂದರೆ ಅವ್ನಿಗೆ ಆಲೂಗಡ್ಡೆ ಒಂದೇ. ಈ ಕಡೆ ಕಡಲೆಕಾಳನ್ನೆಲ್ಲ ನೆನೆಸಿದೆ ನೋಡಿ, ಅದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಹಾಗೆ ಚೆಕ್ ಮಾಡ್ತಾಯಿದ್ದೀನಿ ಕಲ್ಲೇನಾದರೂ ಇದೆಯಾ ಅಂತ. ಸೊ ಹಾಗಾಗಿ ಒಂದೊಂದು ಸತಿ ಗೊತ್ತಾಗಲ್ಲ ನೋಡಿ, ನೆನೆಸ್ಬೇಕಾದ್ರೆ ಕಲ್ಲೇನಾದರೂ ಇದ್ದರೆ ಅಂದ್ಬಿಟ್ಟು ಮತ್ತೊಂದು ಸತಿ ಆರಿಸ್ಕೊತಾ ಇದ್ದೀನಿ. ಈಗ ಮತ್ತೊಂದು ಸತಿ ವಾಶ್ ಮಾಡ್ಕೊತೀನಿ ಕಡಲೆಕಾಳನ್ನ. ವಾಶ್ ಮಾಡಿದಾದಮೇಲೆ ಕಡಲೆಕಾಳನ್ನೆಲ್ಲ ನಾನು ಕುಕ್ಕರಿಗೆ ಹಾಕೋತೀನಿ. ಇನ್ನು ಕೆಲವರು ಏನು ಮಾಡ್ತಾರೆ, ಮೊದಲಿಗೆ ಕಾಳನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆಯಲ್ಲೇ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕ್ತಾರೆ. ಸೊ ಯಾವ ಥರ ಬೇಕಾದರೂ ಮಾಡ್ಬೋದು. ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡ್ತೀನಿ. ಟೈಮ್ ಜಾಸ್ತಿ ಇದ್ದಾಗ ಕಾಳನ್ನೆಲ್ಲ ನಾನು ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ. ಸೊ ಹೇಗೆ ನನಗೆ ಟೈಮ್ ಇರುತ್ತೆ ನೋಡಿ, ಅದ್ರ ಪ್ರಕಾರ ನಾನು ಮಾಡ್ಕೊಳ್ಳೋದು. ಸೊ ಈಗ ಕಾಳನ್ನೆಲ್ಲ ಹಾಕಿದಾದ್ಮೇಲೆ ಮತ್ತೊಂದು ಸತಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನು ಮಸಾಲೆ ಕೂಡ ಬ್ಲೆಂಡರ್ ಜಾರಿಗೆ ಹಾಕ್ಬಿಟ್ಟು ಅದನ್ನು ಕೂಡ ರುಬ್ಕೋತೀನಿ. ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಮಸಾಲೆನೆಲ್ಲ ಹಾಗೆ ನೀರು ಕೂಡ ಹಾಕೋತಾ ಇದ್ದೀನಿ. ಕಡಾಯಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳಿದಿತ್ತು ನೋಡಿ, ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನುಣ್ಣಗಾಗಬೇಕು, ಆ ರೀತಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ನನಗೆ ಯಾವಾಗೂ ಇಷ್ಟ. ಅಂದರೆ ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಹುಳಿ ಜಾಸ್ತಿನೇ ತಿನ್ನೋದು, ಹಾಗಾಗಿ ಸ್ವಲ್ಪ ಹುಳಿನ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆನೆಲ್ಲ ನಾನು ಕುಕ್ಕರಿಗೆ ಸೇರಿಸ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾರು. ಮುದ್ದೆ ಎಲ್ಲ ಮಾಡಿಕೊಂಡ್ರೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ದೋಸೆ ಏನಾದರೂ ಮಾಡಿಕೊಂಡ್ರೆ ಟಿಫನ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ಮಾಡಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುಲುಕ್ಸ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಡ್ತೀನಿ. ಈಗ ನೀರೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಸೊ ಒಂದು ಸತಿ ಮಿಕ್ಸ್ ಮಾಡಿದಾದಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ ಹಾಕ್ತೀನಿ ಲಾಸ್ಟಿಗೆ. ಸೊ ಮೊದಲಿಗೆ ಹಾಕೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ನಾವು ನೀರೆಲ್ಲ ಹಾಕ್ತೀವಲ್ಲ, ಎಷ್ಟು ಉಪ್ಪು ಬೇಕು ಅಂತ ಮೊದಲಿಗೆ ಗೊತ್ತಾಗಲ್ಲ. ಹಂಗಾಗಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಸುಮಾರು ಒಂದು 3 ವಿಸಿಲ್ ಕೊಡ್ತೀನಿ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋದನ್ನು ಮರ್ತೋದೆ, ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇವತ್ತು ನಾನು ಮುದ್ದೆ ಎಲ್ಲ ಏನು ಮಾಡ್ತಾಯಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಈ ಥರ ಸಾರೆಲ್ಲ ಮಾಡ್ತೀರಾ ಅಂದರೆ ಮುದ್ದೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಕಡಲೆಕಾಳು ಸಾರು, ಯಾವುದೇ ಮಸಾಲೆ ಸಾರಾದರೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅಕ್ಕಿನ ವಾಶ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ವಾಶ್ ಮಾಡಿಕೊಂಡೆ. ಈ ಕಡೆ ಸಾರು ಕೂಡ ಕುದಿ ಬರ್ತಾಯಿದೆ. ಇವಾಗ ಕ್ಲೋಸ್ ಮಾಡಲ್ಲ, ಒಂದು ಕುದಿ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕ್ಲೋಸ್ ಮಾಡ್ತೀನಿ.
ಕ್ಲೀನೆಲ್ಲ ವಾಶ್ ಮಾಡ್ಕೊಳ್ಳೋದಾಗಿದೆ. ಇವಾಗ ಇನ್ನೊಂದು ಗ್ಯಾಸಲ್ಲಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ, ಉಪ್ಪು ಕೂಡ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಈ ಕಡೆ ನೋಡಿ ಕುದಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಲಿಡ್ನ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಕ್ಲೋಸ್ ಮಾಡಿದರೆ ಬೇಗ ಕೂಡ ವಿಸಿಲ್ ಬರುತ್ತೆ. ಹಾಗಾಗಿ ನಾನು ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ. ಸೊ ಹಾಗೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಬೇಕು. ಫೈನಲಾಗಿ ಇವಾಗ ಅಡುಗೆ ಎಲ್ಲ ಆಗಿದೆ. ಸೊ ಅನ್ನ ಮತ್ತು ಸಾರು ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ಸಿಂಪಲ್ ಅಡುಗೆ. ನೀವು ಇದಕ್ಕೆ ಬೇಕಾದರೆ ಹಪ್ಪಳ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಥವಾ ಯಾವುದೇ ಪಲ್ಯ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ನಾನ್ ವೆಜ್ ಏನಾದರೂ ತಿಂತೀರಾ ಅಂತಂದರೆ ಎಗ್ ಕೂಡ ಆಮ್ಲೆಟ್ ಮಾಡ್ಕೋಬೋದು. ಫೈನಲಾಗಿ ಒಂದು ಸತಿ ಕಿಚನೆಲ್ಲ ಒರೆಸ್ಕೊಂಡೆ. ಸೊ ನನಗೆ ಅಡುಗೆ ಮನೆ ಯಾವಾಗೂ ಕ್ಲೀನಾಗಿರಬೇಕು, ಗಲೀಜಾಗಿದ್ದರೆ ಒಂಥರ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇಮಿಡಿಯೇಟಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇದಾದಮೇಲೆ ತಿಂದಿದ್ದ ತಟ್ಟೆ ಎಲ್ಲ ಅವಾಗ ತೊಳ್ಕೊಂಡು ಬಿಡ್ತೀವಿ. ಅದು ಬಿಟ್ಟರೆ ಬೇರೆ ಪಾತ್ರೆ ಎಲ್ಲ ನೈಟಿಗೆ ಒಂದು ಸತಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೈಟ್ ಕೂಡ ಕಿಚನ್ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ನಾನು. ಸೊ ಇವಾಗ ವಿಸಿಲ್ ಬಂದಿದೆ. ಸೊ ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ತುಂಬ ಹೆಮ್ಮೆಯಾಗಿತ್ತು, ಖಂಡಿತ ಟ್ರೈ ಮಾಡಿ. ನನಗೆ ಸ್ವಲ್ಪ ಆರಾಮಿಲ್ಲ, ತುಂಬ ಟಯರ್ಡ್ ಆಗಿದೆ. ಸೊ ಹಂಗಾಗಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನಿವತ್ತು. ಸೊ ಇವಾಗ ಫೈನಲಾಗಿ ನೋಡಿ ಸಾರು ಈ ರೀತಿ ಆಗಿದೆ. ಸೊ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಇದಾದಮೇಲೆ ನಾನು ಪ್ಲೇಟಿಂಗ್ ಕೂಡ ಮಾಡ್ಕೋತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಮತ್ತು ನಾಳೆ ಇನ್ನೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.